ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು ಬಾಳೆಹಣ್ಣಿನ ಹಲ್ವಾ, ಅಲಸಂದಿ ವಡೆ, ಬೇಸಲಕ್ಕಿ, ಮೈದಾ ಪೇಣಿ. ನಾವು ನಮ್ಮ ಜೀವನದಲ್ಲಿ ಯಾರಿಂದಾನು ಏನನ್ನು ಅಪೇಕ್ಷೆನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವು ತುಂಬಾ ಕಷ್ಟದಲ್ಲಿದ್ದಾಗ ಯಾರು ನಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚು ನೋವು ಬೇರೊಂದಿಲ್ಲ ಅಲ್ವಾ? ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ನೋಡುವಂತ ಸಮಯ. ನಿಜವಾಗ್ಲೂ ಅವ್ರು ಅಡುಗೆ ಮಾಡೋದನ್ನ ನಾನಂತೂ ನೋಡ್ಬೇಕು, ಯಾಕಂದ್ರೆ ತುಂಬಾನೇ ಮುದ್ದಾಗಿರುವಂತ ಒಂದು ಹುಡುಗಿ. ಸೊ ಲೆಟ್ಸ್ ವೆಲ್ಕಮ್ ದೀಪಿಕಾ ದಾಸ್. ಬನ್ನಿ ದೀಪಿಕಾ. ಹಾಯ್, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯು ಟು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ನೀವು ಇವತ್ತು ಅಡ್ಗೆ ಮಾಡ್ತಾ ಇದ್ದೀರಾ. ಮುದ್ದಾಗಿರೋ ಹುಡುಗಿ ಅಡ್ಗೆ ಮಾಡ್ತೀರಾ, ನೋಡಕ್ಕೆ ಏನೋ ಒಂಥರ ಚಂದ. ಸೊ ಯಾವ ರೆಸಿಪಿಯಿಂದ ಶುರು ಮಾಡೋಣ? ಇವತ್ತು ಬನಾನಾ ಹಲ್ವಾ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಯು ಹ್ಯಾವ್ ಟು ಟೇಸ್ಟ್ ಇಟ್. ಖಂಡಿತವಾಗ್ಲೂ. ಅಂಡ್ ಎಲ್ರೂ ಕೂಡ ಟ್ರೈ ಮಾಡಬೇಕು ಮನೇಲಿ. ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ. ಸೊ ಹಾಗೆ ನಿಮ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ಯಾವ ಈಗ ಸಿನಿಮಾಗಳು ಬೇರೆ ಆಕ್ಟ್ ಮಾಡ್ತಾ ಇದ್ದೀರಾ, ಸೊ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ? ಫ್ರಮ್ ಕನ್ನಡ ನಾನು ಬೆಂಗಳೂರು ಮೆಟ್ರೋ ಅಂತ ಬಿಟ್ಟು ಮೂವಿ ರೆಡಿ ಟು ರಿಲೀಸ್, ಅಂಡ್ ಏನ್ ಲೈಫ್ ಇದು ಅಂತ ಬಿಟ್ಟು ಆಡಿಯೋ ರಿಲೀಸ್ ಆಗಿದೆ. ದೆನ್ ತೆಲುಗು ಅಲ್ಲಿ ಕೂಡ ಹ್ಯಾಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ದಟ್ ಆಲ್ಸೋ ರೆಡಿ ಟು ರಿಲೀಸ್. ವೆರಿ ನೈಸ್. ಓಕೆ, ಸೊ ಹಾಗಾದ್ರೆ ಎಲ್ಲ ಸಿನಿಮಾಗಳು ಆಕ್ಟ್ ಮಾಡೋದು ರಿಲೀಸ್ ರೆಡಿ ಇದೆ. ಸೊ ವೆರಿ ನೈಸ್. ವಿ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಡಿಗೆ ಶುರು ಮಾಡೋಣ. ಬಾಳೆಹಣ್ಣು ಹಲ್ವಾ ಮಾಡ್ತಾ ಇದ್ದೀರಾ ಫಸ್ಟ್. ಸೊ ಶುರು ಮಾಡೋಣ ಹಾಗಾದ್ರೆ. ಸೊ ಬನಾನಾ ಹಲ್ವಾ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಕಾಯಿ, ತುಪ್ಪ, ಬನಾನಾ, ಸಕ್ಕರೆ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಪುಡಿ. ಸೊ ಇಷ್ಟೇ ಅಷ್ಟೇ. ಶುರು ಮಾಡೋಣ ಹಾಗಾದ್ರೆ. ಸೊ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಸೊ ಗ್ರೈಂಡ್ ಮಾಡ್ಕೋಬೇಕು, ಹಾಗಾದ್ರೆ ಜಾರ್ ಬೇಕು. ಹೌದು. ಈಗ ಬಾಳೆಹಣ್ಣ ಫುಲ್ ತುಂಬಾ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕೊಬೇಕು. ಇದನ್ನ ಮಿಕ್ಸಿಯಲ್ಲಿ ಹಾಕೊಬೇಕು. ನೀಟಾಗಿ ಬ್ಲೆಂಡ್ ಆಗ್ಬೇಕಲ್ಲ, ಪೇಸ್ಟ್ ತರ ಆಗ್ಬೇಕು. ಫುಲ್ ಪೇಸ್ಟ್ ಆಗಿರ್ಬೇಕು. ಸೊ ದೀಪಿಕಾಗೆ ಶೂಟಿಂಗ್ ಇಲ್ಲ ಅಂದ್ರೆ ಏನ್ ಬೇರೆ ಹಾಬೀಸ್ ಎಲ್ಲ ಏನ್ ಮಾಡ್ತೀರಾ? ಬೇರೆ ಹಾಬೀಸ್ ಅಂದ್ರೆ ಡ್ಯಾನ್ಸ್, ಸ್ವಿಮ್ಮಿಂಗ್ ಅಂಡ್ ಜಿಮ್ನಾಸ್ಟಿಕ್ ಹೋಗ್ತೀನಿ. ವೆರಿ ನೈಸ್. ಗೊತ್ತಾಗತ್ತೆ, ನೋಡಿದ್ರೆ ಗೊತ್ತಾಗತ್ತೆ ಯಾರಾದ್ರೂ ಜೋರ್ ಮಾಡಿದ್ರೆ. ಇಲ್ಲ, ಅಷ್ಟೊಂದು ಜೋರಿಲ್ಲ ನಾನು. ಹೌದಾ? ಕಲ್ತ್ಕೊಂಡಿದ್ದೀನಿ ಬೇಕು ಅಂತ. ವೆರಿ ನೈಸ್. ಓಕೆ, ಸೊ ಮನೇಲಿ ಎಷ್ಟು ಜನ ನೀವು? ನಾನು, ಅಣ್ಣ ಅಂಡ್ ಮಮ್ಮಿ, ಓಕೆ, ಅಂಡ್ ಡ್ಯಾಡಿ ಇದ್ದಾರೆ. ಸೊ 4 ಜನ. ಒಬ್ಳೆ ಮಗಳು, ಒಬ್ಬ ಮಗ. ಅಷ್ಟೇ. ವೆರಿ ನೈಸ್. ಅಣ್ಣನ ಜೊತೆ ಅವಾಗ ನಡೀತಾ ಇರುತ್ತಾ ಜಗಳ ಎಲ್ಲ? ಆಲ್ಮೋಸ್ಟ್ ನಡೀತಾನೆ ಇರುತ್ತೆ. ಓಕೆ, ಸೊ ಅಣ್ಣನ ಜೊತೆ ಜಗಳ ಆಡಿದಾಗ ಹೇಗೆ ಕಾಂಪ್ರಮೈಸ್ ಅಲ್ಲಿ ಅಮ್ಮ ಬರ್ತಾರಾ ಬಿಡ್ಸಕ್ಕೆ? ಯಾರು ಬರಲ್ಲ, ಅವನೇ ಬಂದ್ಬಿಡ್ತಾನೆ ಬೇಗ. ಸ್ವೀಟ್ ತಂಗಿ ಅಲ್ವಾ? ನಾನೇ ಜಾಸ್ತಿ ಕಾಂಪ್ರಮೈಸ್ ಆಗೋದು ಕಷ್ಟ. ಓಕೆ, ಬಟ್ ಅವನ್ ಬರ್ತಾನೆ 5 minutes ಅಲ್ಲೆಲ್ಲ ಬಂದ್ಬಿಡ್ತಾನೆ. ಓಕೆ, ನೈಸ್. ಸೊ ಪ್ಯಾನ್ ಕಾದಿದೆ ಅಲ್ಲ ದೀಪಿಕಾ? ಈಗ ತುಪ್ಪ ಹಾಕು. ನಾನು ಈಗ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಸೊ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು. ಹೌದು. ಸೊ ನಿಮಗೆ ಜಾಸ್ತಿ ಇಷ್ಟ ಆಗುತ್ತಾ ಹೇಗೆ? ನಾನು ಜಾಸ್ತಿ ತಿಂತೀನಿ, ಬಟ್ ಈ ತರ ಅಡ್ಗೆಯಲ್ಲೆಲ್ಲ ಫ್ರೈ ಮಾಡೋದು ಇಷ್ಟ ಆಗಲ್ಲ. ಹಾಗೆ ತಿನ್ನೋದಕ್ಕೆ ಇಷ್ಟ. ಪೇಸ್ಟ್ ಮಾಡಿರೋ ಬನಾನಾನ ಹಾಕೋಬೇಕು. ಸೊ ಮನೇಲಿ ಫ್ರೀ ಟೈಮ್ ಇದ್ದಾಗ ಅಡಿಗೆ ಎಲ್ಲ ಮಾಡೋದು ಏನಾದ್ರು ಇದೆಯಾ? ಮಾಡ್ತಾ ಇರ್ತೀನಿ, ತುಂಬಾ ಇಲ್ಲ, ವೆರಿ ರೇರ್. ಸೊ ಯಾವುದು ದೀಪಿಕಾ ಮಾಡೋಂತ ಬೆಸ್ಟ್ ರೆಸಿಪಿ? ಜಾಮೂನ್. ಬಿಕಾಸ್ ದಟ್ ಈಸ್ ತುಂಬಾ ಈಸಿ ಅಲ್ವಾ, ಅದಕ್ಕೆ ಜಾಸ್ತಿ ಅದನ್ನೇ ಮಾಡ್ತಾ ಇರ್ತೀನಿ. ಅಂಡ್ ನನ್ನ ಫೇವ್ರೆಟ್ ಫುಡ್ ಕೂಡ ಅದು ಜಾಮೂನ್. ಫೇವ್ರೆಟ್. ಸೊ ದೀಪಿಕಾ ಏನ್ ಓದ್ತಾ ಇದ್ದೀರಾ ಅಥವಾ ಓದ್ ಮುಗ್ದಿದ್ಯಾ ಹೇಗೆ? ನಾನು ಜಸ್ಟ್ ಈಗ 2nd PU ಕಂಪ್ಲೀಟ್ ಮಾಡಿ ನಾನು ಪ್ರೊಫೆಷನಲ್ ಆಗಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಕರೆಸ್ಪಾಂಡಿಂಗ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹೇಗ್ ಶುರು ಆಯ್ತು ಆಕ್ಟಿಂಗ್ ಕೆರಿಯರ್ ಎಲ್ಲ? ಹೇಗ್ ಶುರು ಆಯ್ತು? ಮುಂಚಿಂದ ಇತ್ತಾ ಇಲ್ಲ ಹೋಗ್ಬೇಕಂತ? ಐಡಿಯಾನೇ ಇರಲಿಲ್ಲ ಆಕ್ಚುಲಿ. ಬಟ್ ನನ್ನ ಕಾಲೇಜಿಂದ ನಾನು ಮಾಡ್ಲಿಂಗಿಗೆ
ಒಂದಲ್ಲಿ ಕಾಂಪೀಟ್ ಮಾಡಿದೆ. ಸೊ ಅದರಲ್ಲಿ ಒಳ್ಳೆ ಬೆಸ್ಟ್ ಆಫರ್ಸ್ ಅನ್ನಿಸ್ತು. ತುಂಬ ಜನ ಹಿಡಿದ್ರು ಮಾಡ್ಬೋದು ಈ ಕ್ಯಾನ್ ಅಂತ ಬಿಟ್ಟು. ಓಕೆ, ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಮಾಡಿದೆ. ಓಕೆ, ಶುಗರ್ ಹಾಕೋಣ ಈಗ, ಸಕ್ಕರೆ ಒಂದು 3 ರಿಂದ 4 ಚಮಚ ಸಾಕಾಗತ್ತಾ? ಹಾಂ, ಒಂದು 2 ಬಾಳೆಹಣ್ಣು ಆದರೆ ಒಂದು 4 to 5 ಸ್ಪೂನ್ ಸಾಕು. ಸೊ ಈಗ ಕಾಯಿ ತುರಿ ಹಾಕಿದಾರ ಸ್ವಲ್ಪ. ಸೊ ಇದು ಕೂಡ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸೊ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು, ಆದಷ್ಟು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು. ಸೊ ದೀಪಿಕಂಗೆ ಯಾವ ತರ ಅಡಿಗೆ ಎಲ್ಲ ತುಂಬಾ ಇಷ್ಟ? ಖಾರ ಇಷ್ಟನಾ, ಸ್ವೀಟ್ ಇಷ್ಟ? ಇಲ್ಲ, ತುಂಬಾ ಸ್ವೀಟ್ಸ್ ಅಂದ್ರೆ ಇಷ್ಟ. ಸ್ವೀಟ್ ಇಷ್ಟ. ಖಾರ ಅಂದ್ರೆ ತುಂಬಾ ದೂರ. ನಾನು ಆಲ್ಮೋಸ್ಟ್ ಚಾಕ್ಲೇಟ್ಸ್ ತಿಂದೆ ದಿನ ಎಲ್ಲ ಕಲ್ತ್ಬಿಟ್ಟಿನಿ ನಾನು. ಚಾಕ್ಲೇಟ್ಸ್ ಅಥವಾ ಸ್ವೀಟ್ಸ್ನೇ. ಖಾರ ಅಷ್ಟೊಂದು ತಿನ್ನಲ್ಲ. ತುಂಬಾ ಟೇಸ್ಟಿ ಆಗಿದ್ರೆ ಮಾತ್ರ. ಸ್ವಲ್ಪ ಏಲಕ್ಕಿ ಪುಡಿನ ಅದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ಫ್ಲೇವರ್ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ಲಾಸ್ಟ್ ಯಾವುದೇ ಸ್ವೀಟ್ ಮಾಡಿದಾಗ್ಲೂ ಅದಕ್ಕೆ ಏಲಕ್ಕಿ ಪುಡಿ ಸ್ವೀಟ್ಸ್ಗೆಲ್ಲ ಆಲ್ಮೋಸ್ಟ್ ಒಂದು ಪ್ಲಸ್ ಪಾಯಿಂಟ್ ಅದು. ಹೌದು. ಸೊ ಇದಾಗಿದೆಯಾ? ಆಗಿದೆ, ಈಗ ಆಲ್ಮೋಸ್ಟ್ ಆಗಿದೆ. ಈಗ ತಿನ್ನೋದೊಂದೇ ಬ್ಯಾಲೆನ್ಸ್. ಸೊ ಒಂಚೂರು ಕೂಡ ಪ್ಯಾನ್ ಅಂಟಿಲ್ಲ ಅಲ್ಲ, ನೀಟಾಗಿ ಬಿಟ್ಕೊಂಡಿದೆ. ತುಪ್ಪ ಹಾಕಿರೋದ್ರಿಂದ ಅಂಟಲ್ಲ. ಹೌದು. ಸೊ ಕಾಯಿ ತುರಿ ಮೇಲೆ ಜಸ್ಟ್ ಪ್ರೆಸೆಂಟೇಷನ್ಗೋಸ್ಕರ ಚೆನ್ನಾಗಿರುತ್ತೆ. ಬಿಕಾಸ್ ಅದು ಬ್ರೌನ್ ಕಲರ್ ಇರೋದ್ರಿಂದ ಒಂದು ವೈಟ್ ಕಾಂಬಿನೇಷನ್ ಚೆನ್ನಾಗಿ ಗಾರ್ನಿಶ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಬನಾನಾ ಹಲ್ವಾ ರೆಡಿ. ದೀಪಿಕಾ ಸ್ಪೆಷಲ್ ಬನಾನಾ ಹಲ್ವಾ ಇಸ್ ರೆಡಿ. ಜಿಮ್ನಾಸ್ಟಿಕ್ ಎಲ್ಲ ಮಾಡ್ತೀರಲ್ಲ? ಜಿಮ್ನಾಸ್ಟಿಕ್ ಮಾಡ್ತೀನಿ, ಬಟ್ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ವಲ್ಲ. ನಾನು ಎಕ್ಸ್ಪ್ರೆಷನ್ ಹೇಗೆ ಕೊಡ್ತೀನಿ ಹಿಂಗೆ ಬೇರೆ ನೋಡ್ತಿದ್ದೀರಲ್ಲ. ಆಕ್ಚುಲಿ ದೀಪಿಕಾ, ನಾನು ಅನ್ಕೊಂಡಿದ್ದೆ ದೀಪಿಕಂಗೆ ಅಡುಗೆನೇ ಮಾಡಕ್ ಬರಲ್ಲ ಅಂತ. ಸೊ ವಾಟ್ ಯು ಆನ್ಸರ್? ವಾಟ್ ಇಸ್ ಮೈ ಆನ್ಸರ್? ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸುಂದರವಾಗಿರುವಂತ ಹುಡುಗಿನ ನೋಡಿದಾಗ ಆಬ್ವಿಯಸ್ಲಿ ಅನ್ಸುವಂತದೆ ಅಡಿಗೆನೇ ಮಾಡಲ್ಲಪ್ಪ, ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ. ಇಲ್ಲಪ್ಪ, ವೆರಿ ನೈಸ್. ಬಾಳೆಹಣ್ಣಿನ ಹಲ್ವಾ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಬಾಳೆಹಣ್ಣು ಮತ್ತು ನೀರನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಬಾಣಲಿಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಮ್ಯಾಶ್ ಮಾಡಿದ ಬಾಳೆಹಣ್ಣಿನ ಪೇಸ್ಟ್ ಇವೆಲ್ಲವನ್ನು ಹಾಕಿ ಕಲಸಿಕೊಳ್ಳಿ. ನಂತರ ಸಕ್ಕರೆ, ಕಾಯ್ತುರಿ, ಏಲಕ್ಕಿ ಪುಡಿ ಹಾಕಿ ಕಲಸಿಕೊಂಡು ಕಾಯಿ ತುರಿಯಿಂದ ಅಲಂಕರಿಸಿದರೆ ಬಾಳೆಹಣ್ಣಿನ ಹಲ್ವಾ ಸವಿಯಲು ಸಿದ್ಧ. ಯಾವಾಗಲೂ ಸ್ವೀಟ್ ಮಾಡುವಾಗ ಆ ಪ್ರಾಸೆಸ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು, ಇಲ್ಲಾಂದ್ರೆ ಸ್ವೀಟ್ ಕೆಟ್ಟೋಗುತ್ತೆ. ಖಾರ ಅಂದ್ರೆ ಏನೋ ಅದು ಇದು ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ಬೋದು. ಬಟ್ ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಬ್ಲೆಂಡ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಾನು ಅನ್ಕೊಂಡಿದ್ದೆ ಓಕೆ ಸುಳ್ಳಾಗೋಯ್ತು. ಈಗಿದೆ ಖುಷಿಲಿ ನೆಕ್ಸ್ಟ್ ರೆಸಿಪಿ ಏನು ಹೇಳ್ಕೊಡ್ತೀರಾ? ನೆಕ್ಸ್ಟ್ ರೆಸಿಪಿ ನೀವು ಹೇಳಿದ್ರಲ್ಲ ಆಲ್ಟ್ರೇಷನ್ ಮಾಡ್ಬೋದು ಅಂತ, ಅದೇ ತರ ಖಾರ ಮಾಡ್ತಾ ಇದ್ದೀನಿ. ಅಲಸಂದಿ ವಡೆ ಅಂತ ಹೇಳ್ಬಿಟ್ಟು. ಅಲಸಂದಿ ವಡೆ. ಓಕೆ, ವೆರಿ ನೈಸ್. ಓಕೆ, ಮಾಡ್ತೀರಾ ಹಾಗಾದ್ರೆ? ಶ್ಯೂರ್, ಮಾಡ್ತೀನಿ. ಖಂಡಿತನಾ? ಖಂಡಿತವಾಗ್ಲೂ ಶುರು ಮಾಡೋಣ. ಓಕೆ ಬ್ಯೂಟಿ, ರೆಡಿ? ರೆಡಿ. ಸೊ ದೀಪಿಕಾ, ನೆಕ್ಸ್ಟ್ ರೆಸಿಪಿ ಹೇಳಿದ್ವಿ ಅಲಸಂದಿ ವಡೆ. ಶುರು ಮಾಡೋಣ. ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಅಲಸಂದಿ ಕಾಳು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಉಪ್ಪು. ಶುರು ಮಾಡೋಣ. ಓಕೆ. ಸೊ ಫಸ್ಟ್ ಅಲಸಂದಿ ಕಾಳನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಸೊ ಫಸ್ಟ್ ನೆನ್ಸಿಟ್ಟಿದ್ದೀರಾ, ಬೇಯಿಸಿಟ್ಟಿದ್ದೀರಾ, ಹೇಗೆ? ಇಲ್ಲ, ಸ್ವಲ್ಪ ನೆನ್ಸಿಟ್ಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಬೇಕು. ಸೊ ಎಷ್ಟೊತ್ತವರೆಗೂ ನೆನ್ಸಿಟ್ಟಿದ್ದೀರಾ ಅದನ್ನ? ಒಂದು 45 ಮಿನಿಟ್ಸ್. ಒಂದು 45 ನಿಮಿಷದಿಂದ ಒಂದು ಗಂಟೆ. 1 ಅವರ್ ನೀರಲ್ಲಿ ಸೋಕ್ ಮಾಡಿ ಇಟ್ಬಿಟ್ಟು ಅದಾದ ನಂತರ ಗ್ರೈಂಡ್ ಮಾಡ್ಕೋಬೇಕು. ಸೊ ಈಗ ನೀರ್ ಹಾಕೊಳ್ದೆ ಗ್ರೈಂಡ್ ಮಾಡ್ಕೋಬೇಕಾ? ಸ್ವಲ್ಪ ನೀರಿಲ್ಲ. ಸೊ ಯಾವ ತರ ರುಬ್ಕೊಂಡಿದ್ದೀರಾ ದೀಪಿಕಾ ಅದನ್ನ?
ಇದನ್ನ ಆಲ್ಮೋಸ್ಟ್ ಲೈಟಾಗಿ ರುಬ್ಕೊಂಡಿದೀವಿ. ಅಂದ್ರೆ ಚೆನ್ನಾಗಿ ಪೇಸ್ಟ್ ಆಗ್ಬೇಕಾ ಇದು ಅಥವಾ ತರಿ ತರಿ ಇದ್ರೂ ಪರವಾಗಿಲ್ಲ? ತರಿ ತರಿ ಇದ್ರೆ ಸಾಕು. ಪರವಾಗಿಲ್ಲ, ಯಾಕಂದ್ರೆ ನಾವು ವಡೆ ತರ ಮಾಡೋದ್ರಿಂದ ಸೊ ಒಂಚೂರು ಸ್ವಲ್ಪ ತಿಕ್ಕಾಗಿದ್ರೆ ಒಂದು 60% ಆದ್ರೆ ಸಾಕು. ಸಾಕಾಗುತ್ತೆ. ಸಾಕು. ಈಗ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ನೀರ್ ಹಾಕೊಂಡ್ರೆ ತುಂಬಾ ತೆಳ್ಳಗಾಗೋದ್ರಿಂದ ಮಾಡೋದಿಕ್ಕಾಗಲ್ಲ. ಹೌದು. ಸೊ ಈ ರೆಸಿಪಿ ಎಲ್ಲಿಂದ ಕಲ್ತಿದ್ದು ದೀಪಿಕಾ? ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಅಮ್ಮ ಹೇಳ್ಕೊಟ್ಟಿದ್ದು. ಹೌದು. ಅಂಡ್ ಈಗ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು. ಸೊ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ಸುತ್ತಲ್ಲ? ಹೌದು. 1 ಸ್ಪೂನ್ ಹಸಿ ಮೆಣಸಿನ್ಕಾಯಿ ಆದ್ರೆ ಸಾಕು, ಬಿಕಾಸ್ ತುಂಬಾ ಖಾರ ಆದ್ರೆ. ಹೌದು. ಸೊ ಇದನ್ನ ನೀವು ಡೀಪ್ ಫ್ರೈ ಮಾಡ್ತೀರಾ, ಶಾಲೋ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ ಮಾಡ್ಬೇಕು ಓಕೆ. ಬಿಕಾಸ್ ವಡೆ ಅಂದ್ರೆ ಆಲ್ಮೋಸ್ಟ್ ಅದೇ ತರ ಇರುತ್ತಲ್ಲ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕೋತಾ ಇದ್ದೀರಾ? ಸ್ವಲ್ಪ. ಕೊತ್ತಂಬರಿ 1-2 ಸ್ಪೂನ್. ಸೊ ನೀವು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಾಣ್ಲಿ ಇಟ್ಕೊಂಡ್ಬಿಡೋಣ ಅಲ್ವಾ? ಹಾ. ಸೊ ಎಲ್ಲ ಹಾಕೊಂಡ್ಮೇಲೆ ಕೊನೆಗೆ ಸಾಲ್ಟ್ ಆಡ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಾಲ್ಟ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಮಿಕ್ಸ್ ಆಗಿದೆ ಅನ್ಸುತ್ತಲ್ಲ ಈಗ? ಸೊ ನೀಟಾಗಿ ಇದನ್ನ ವಡೆ ಶೇಪ್ ಅಲ್ಲಿ ಮಾಡ್ಕೊಂಡು ಎಣ್ಣೆಲಿ ಕರಿಯೋದಾ? ಈಗ ಇದನ್ನ ನೀಟಾಗಿ ಶೇಪ್ ಆಗಿ ವಡೆ ತರ ಇದ್ ಮಾಡ್ಕೊಬೇಕು. ಸೊ ದೀಪಿಕಾಗೆ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಬಂದ್ಮೇಲೆ ಯಾವುದು? ಮರೆಯೋಕೆ ಆಗಲ್ಲ. ಬೆಸ್ಟ್ ಮೂಮೆಂಟ್ ಅಂದ್ರೆ ನನಗೆ ಫಸ್ಟ್ ಮೂವಿ ಆಫರ್ ಬಂದಾಗ, ವೆರಿ ನೈಸ್, ಬೆಂಗಳೂರು ಮೆಟ್ರೋ ಅಂತ ಹೇಳ್ಬಿಟ್ಟು, ಆ ಮೂವಿಯಲ್ಲಿ ನನಗೆ ಆಡಿಷನ್ ಆಯಿತು. ಆ ಆಡಿಷನ್ ಟೈಮಲ್ಲಿ ನನಗೆ ಗೊತ್ತಿಲ್ಲ ಹಾಗೆ ನಾನು ವಿತೌಟ್ ಗ್ಲಿಸರಿನ್ ಹತ್ತು ತುಂಬ ಇಂಪ್ರೆಸ್ ಮಾಡಿದ್ದೆ ಅನ್ಸುತ್ತೆ ಡೈರೆಕ್ಟರ್ಗೆ. ಸೊ ಅವರು ತುಂಬ ಖುಷಿಪಟ್ಟು ಇದರಲ್ಲಿ ಈ ಮೂವಿಲಿ ಅವಳೇ ಮಾಡಬೇಕು ಅಂತೆಲ್ಲ ಕರೆಸಿ ತುಂಬ ಇಷ್ಟಪಟ್ಟಿದ್ರು. ಸೊ ಆ ಮೂಮೆಂಟ್ನ ಅವರು ಬೇರೆ ಯಾರೋ ನನಗೆ ಬಂದು ಹೇಳಿದಾಗ ಅದನ್ನ ಒಂಥರ ತುಂಬ ಎಕ್ಸೈಟ್ ಆಯಿತು, ತುಂಬ ಖುಷಿ ಆಯಿತು ನನಗೆ. ಸೊ ಅದನ್ನ ಮರೆಯೋಕ್ಕಾಗೋದೇ ಇಲ್ಲ. ದೀಪಿಕಾ ಈಗ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಕ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಅಂಡ್ ಆಲ್ಸೋ ಆಕ್ಟಿಂಗ್ ಅಂತ ಬಂದಾಗ ಬರೀ ಆಕ್ಟಿಂಗ್ ಅಂತಲ್ಲ, ಸೊ ಡಾನ್ಸ್ ಇರುತ್ತೆ, ಫೈಟ್ ಇರುತ್ತೆ, ಇದೆಲ್ಲ ಇರುತ್ತೆ. ಸೊ ಯಾವ ತರ ಎಲ್ಲ ಅಭ್ಯಾಸ ಮಾಡಿದೆ? ಆಲ್ಮೋಸ್ಟ್ ಫೈಟಿಂಗ್ ಎಲ್ಲ ಇನ್ನ ಟೈಮ್ ತಗೊಂಡಿದ್ದೆ. ಅಣ್ಣನ ಜೊತೆ ಮಾತ್ರ ಮನೇಲಿ ಫೈಟಿಂಗ್? ಅದು 100% ಮಿಸ್ ಇಲ್ಲ. ಡೈಲಿ ಇರುತ್ತಾ? ಡೈಲಿ ಆಲ್ಮೋಸ್ಟ್ ಇದೆ, ಅದಂತೂ ಮಿಸ್ ಇಲ್ಲ. ಅಂಡ್ ಆನ್ ಸ್ಕ್ರೀನ್ ಕೂಡ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದೆ. ಆನ್ ಸ್ಕ್ರೀನ್? ಹೌದು. ಫಸ್ಟ್ ಮುಗ್ಧ ಹುಡುಗಿಯಾಗಿ ಬಂದು ನೆಕ್ಸ್ಟ್ ಫೈಟರ್ ಆಗಿ ಬರೋಣ ಅಂತ, ಲೈಕ್ ನಮ್ಮ ಮಾಲಾಶ್ರೀ ಅವ್ರ ತರ. ಹೌದು. ಓಕೆ, ವೆರಿ ನೈಸ್. ಸೊ ಆಕ್ಷನ್ ಬೇಸ್ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಇಷ್ಟ ನಿಮ್ಗೆ? ಇಷ್ಟ ಇದೆ, ತುಂಬಾ ಇಷ್ಟ ಇದೆ. ಓಕೆ. ಸೊ ಸ್ಟಂಟ್ಸ್ ಅದಕ್ಕೋಸ್ಕರ ಜಿಮ್ನಾಸ್ಟಿಕ್ ಎಲ್ಲ ಕಲಿತಾ ಇದ್ದೀರಾ? ಅದಕ್ಕೋಸ್ಕರ ಕಲ್ತಿದ್ದು ಅಂತಲ್ಲ, ನಮ್ಮ ಅಣ್ಣ ಎಲ್ಲ ಫಸ್ಟ್ ಜಿಮ್ನಾಸ್ಟಿಕ್ ಎಲ್ಲ ಹೋಗ್ತಾ ಇದ್ರು, ಸೊ ಫಿಟ್ನೆಸ್ ಪರ್ಪಸ್. ನಾನು ಅವಾಗ ಯಾಕೆ ನಾನು ಮಾಡಬಾರ್ದು, ಬರೀ ಯಾಕೆ ಹುಡುಗರು ಮಾಡ್ಬೇಕು ಅಂತ ಬಿಟ್ಟು ನಾನು ಜಾಯ್ನ್ ಆದೆ. ಓಕೆ. ಅದರಿಂದ ಸ್ವಲ್ಪ ಹೆಲ್ಪ್ ಆಯ್ತು ನಮ್ಮ ಇಂಡಸ್ಟ್ರಿಗೆ ಅನ್ಕೋತೀನಿ. ವೆರಿ ನೈಸ್. ನಿಜ, ಬರೋದಕ್ಕೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು. ಹೌದು. ವೆರಿ ನೈಸ್. ಸೊ ಎಣ್ಣೆ ಕಾದಿದೆ ಅನ್ಸುತ್ತಲ್ಲ ದೀಪಿಕಾ, ಹಾಕೊಳ್ಳೋಣ? ಸೊ ಬೇಕಾದ್ರೆ ನಾವು ಮುಂಚೆನೆ ಅಳಸಂದಿ ಕಾಳನ್ನ ಬಾಯ್ಲ್ ಮಾಡಿ ಇಟ್ಕೋಬಹುದಾ? ಇಲ್ಲ ಇಲ್ಲ, ಬೇಡ, ಬಾಯ್ಲ್ ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲ ಇಲ್ಲ. ಸೊ ಅಮ್ಮಂಗೆಲ್ಲ ಆಶ್ಚರ್ಯ ಆಗುತ್ತಾ ನೀವು ಅಡುಗೆ ಎಲ್ಲ ಮಾಡಿದಾಗ? ಹೇಗನ್ಸುತ್ತೆ? ನಾನು ಮಾಡಲ್ಲ ಯೂಶಲಿ, ಮಾಡಿದ್ರೆ ನನ್ನ ಮಗಳು ಮಾಡ್ತಿದ್ದಾಳಲ್ಲ ಅಂತ ಎಲ್ಲರಿಗೂ ಹೇಳ್ಕೊಂಡ್ ಬಂದಿರ್ತಾರೆ. ನನ್ನ ಮಗಳು ಮಾಡ್ತಾ ಇದ್ದಾಳೆ ಅಂತ ಬಿಟ್ಟು ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಓಕೆ. ಬಟ್ ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂತಾರೆ ಅಂತ ನಾನು ಮಾಡಲ್ಲ, ಯಾಕೆಂದ್ರೆ ಮನೇಲಿ ಇದ್ದಾಗ ಮಾಡು ಅಂತಾರಲ್ವಾ, ಅದಕ್ಕೋಸ್ಕರ. ವೆರಿ ಗುಡ್. ಬರ್ತಾಳ ಅಮ್ಮ? ಬಂದಿದಾರಲ್ಲ ಜೊತೆಗೆ? ಬಂದಿದ್ದಾರೆ. ಓಕೆ, ಕರಿತೀನಿ, ಕೇಳ್ತೀನಿ ಆಮೇಲೆ ಮಗಳು ಹೇಗೆ ಮನೇಲಿ ಅಂತ. ನೋಡಿ, ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌದಾ? ಹೇಳ್ತಾರೆ, ಬಟ್ ನನ್ನ ಎದುರು ಮಾತ್ರ ಮಾಡಲ್ಲ ಅಂತಾನೂ ಹೇಳ್ತಾರೆ. ಸೊ ಇದಾಗಿದೆ ಅನ್ಸುತ್ತಲ್ಲ ದೀಪಿಕಾ? ಈಗ ಆಫ್ ಮಾಡಿ ತೆಗೆದ್ಬಿಡೋಣ. ಬಿಸಿ ಬಿಸಿ ಅಲಸಂದಿ ವಡೆ ರೆಡಿ. ಟೇಸ್ಟ್ ಮಾಡಿ. ಖಂಡಿತವಾಗ್ಲು. ಥ್ಯಾಂಕ್ ಯು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂತ ಗೊತ್ತಾಗ್ತಿದೆ. ಸೊ ಬಿಸಿ ಬಿಸಿ ಇದೆ ಅಲ್ವಾ? ಹೌದು. ಆಹಾ, ಈರುಳ್ಳಿ ಘಮ. ಜಾಸ್ತಿ ನನಗೆ ಕುರುಮ್ ಕುರುಮ್ ಅಂತಿದೆ, ಅದ್ರ ಜೊತೆಗೆ ಸಬ್ಬಸ್ಗೆ ಫ್ಲೇವರ್ ಏನಿದೆ
ಸೂಪರ್ ಆಗಿ ಬರ್ತಿದೆ. ಆಮೇಲೆ ಹಳಸಂದಿ ಕಾಳನ್ನ ನೀವು ಪೂರ್ತಿ ಗ್ರೈಂಡ್ ಮಾಡಿಲ್ಲ. ಹೌದು. ಸೊ ಹಾಗೆ ಇರೋದ್ರಿಂದ ಅದು ಕೂಡ ಎಣ್ಣೆಲಿ ಬಂದಿದೆ ಅಲ್ವಾ, ಒಂಥರ ಕುಟುಂಬ ಅಂತ ಸಿಗ್ತದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಪಾಪ ಎಲ್ಲರೂ ಹೋಗ್ಲಿ ಅಂತ ಕೊಡ್ತೀನಿ. ಚೆನ್ನಾಗಿಲ್ಲ ಅಂತ ಮತ್ತೆ ಹೇಳಕ್ಕಾಗಲ್ಲ. ನನಗೆ ಚೋಕು. ನಿಜವಾಗ್ಲೂ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಇವತ್ತೇ ಗೊತ್ತಾಗ್ತಿರೋದು. ಇದನ್ನು ತಿನ್ಬಿಡಿ. ಅಯ್ಯೋ ಡಯಟ್ ಅಲ್ಲಪ್ಪ, ನಮ್ಗೆ ಕೊಟ್ಬಿಡಿ. ಇದು ಮೂರನ್ನು ಬಿಟ್ರೆ ಫುಲ್ ಖಾಲಿ ಮಾಡ್ತೀರಾ? ಹಲಸಂದಿ ವಡೆ ಮಾಡುವ ವಿಧಾನ. ಮೊದಲು ನೆನೆಸಿಟ್ಟುಕೊಂಡ ಹಲಸಂದಿ ಕಾಳನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಉಪ್ಪು, ಹಸಿಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಿಸಿಕೊಳ್ಳಿ. ಗ್ರೈಂಡ್ ಮಾಡಿಕೊಂಡ ಮಿಶ್ರಣವನ್ನು ವಡೆಯಂತೆ ತಟ್ಟಿ ಎಣ್ಣೆಯಲ್ಲಿ ಕರೆದರೆ ಹಲಸಂದಿ ವಡೆ ಸವಿಯಲು ಸಿದ್ಧ. ಥ್ಯಾಂಕ್ ಯು. ನಾನು ಮನೆಗೆ ತಗೊಂಡು ಹೋಗ್ತೀನಿ. ಟೀಪ್ಸ್ ನಿಜವಾಗ್ಲೂ ಎಷ್ಟು ಮುದ್ದಾಗಿದ್ದೀರಾ, ಅಷ್ಟೇ ಚೆನ್ನಾಗಿ ಅಡ್ಗೆ ಕೂಡ ಮಾಡ್ತಿದ್ದೀರಾ. ವೆರಿ ಕ್ಯೂಟ್. ಸೊ ನೆಕ್ಸ್ಟ್ ರೆಸಿಪಿ ಅಮ್ಮ ಬಂದಿದ್ದಾರೆ ಅಂತ ಗೊತ್ತು ಜೊತೆಗೆ. ಸೊ ಕರ್ದ್ಬಿಡೋಣ. ತಿನ್ಬಿಡಿ. ಮಾತಾಡಕ್ಕಾಗಲ್ಲ, ಬಿಸಿ ಆಗಿದೀವಿ ಅಲ್ವಾ? ಈಗ ನೀವು ಮಾತಾಡ್ಬಿಡಿ, ಅಮ್ಮನ ಕೈಲಿ ಮಾತಾಡಿಸ್ತೀನಿ. ಯಾಕಂದ್ರೆ ಮಗಳು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡಿದಾಳೆ ಅಂತ ಅಮ್ಮನ್ಗೆ ಒಂದ್ ಸ್ವಲ್ಪ ವಡೆ ತಿನ್ಸೋಣ ಅಲ್ವಾ? ಅಮ್ಮ ಬಂದು ಅಂತ ನಮ್ಮನ್ ಮರಿಬೇಡಿ. ಇಲ್ಲ, ಖಂಡಿತವಾಗ್ಲು ನೀವು ಸೈಡಲ್ಲಿ ಇಡಿಪ್ಪ, ಪರವಾಗಿಲ್ಲ. ಬಿಕಾಸ್ 2 ರೆಸಿಪಿ ಮಾಡ್ಕೊಟ್ಟಿದ್ದೀರಾ. ಸೈಡಿಗೆ ಹಾಕ್ಬಿಟ್ರಾ? ಆತರ ಏನಿಲ್ಲ, ಮುದ್ದಾಗಿರೋ ಹುಡುಗಿ ಇದ್ರೇನೆ ಅಪ್ಪ ಚಂದ ಅಲ್ವಾ? ಸೊ ಕರ್ದ್ಬಿಡೋಣ ಅಮ್ಮನ. ಪೆದ್ದೂಸ್. ಅಮ್ಮ ಬನ್ನಿ. ಅಮ್ಮ ನಮಸ್ತೆ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಸೊ ಮಗಳು ಜೋರು. ಸೊ ಯಾಕೆ ಏನ್ ಕರೆದಿದ್ದು? ಪೆದ್ದೂಸ್ ಅಂತ ಯಾಕೆ ಕರೆದಿದ್ ಮಗಳು ನಿಮ್ಮನ್ನ? ಹಂಗೆ ಪ್ರೀತಿಯಿಂದ ಯಾವಾಗ್ಲೂ ಕರೀತಾರೆ. ಹೆಸರು ಪದ್ಮ ಅವರು. ಸೊ ಪದ್ದೂಸ್ ಅಂತ ಕರೆಯಕ್ಕಾಗಲ್ಲ, ಅದಕ್ಕೆ ಪೆದ್ದೂಸ್ ಅಂತ ಕರೆಯೋದ? ಓಕೆ. ನಾನು ಅವಳಷ್ಟು ಬುದ್ಧಿವಂತ ಅಲ್ವಲ್ಲ, ಅದಕ್ಕೆ. ನೋಡಿದ್ರ? ನಾನ್ ಜೋರು, ಆಫ್ ಸ್ಕ್ರೀನ್ ಅವ್ರ ಜೋರು ಗೊತ್ತಾಗತ್ತೆ ಅಮ್ಮ ಜೋರು ಅಂತ. ಇಲ್ಲಾಂದ್ರೆ ಮೇಂಟೈನ್ ಮಾಡಕ್ ಆಗ್ಬೇಕಲ್ಲ ಮಗಳನ್ನ. ಅಷ್ಟೊಂದು ಜೋರಿಲ್ಲ. ಓಕೆ ಅಮ್ಮ, ಹೇಗ್ ಅನ್ಸ್ತಿದೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮಗಳ ಜೊತೆ? ಚೆನ್ನಾಗಿದೆ. ನಾನು ಯಾವಾಗ್ಲೂ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಹೇಗ್ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಓಕೆ. ಸೊ ಇವತ್ತು ನಿಮ್ ಮಗಳು 2 ಬೆಸ್ಟ್ ರೆಸಿಪೀಸ್ ಮಾಡ್ಕೊಟ್ರು. ಒಂದ್ ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗೇನೋ ಇತ್ತು. ಈಗ ಹಲಸಂದಿ ಕಾಳಿನ ವಡೆ ಏನೋ ಮಾಡಿದ್ದಾರೆ. ಸೊ ನನ್ಗಂತೂ ಇಷ್ಟ ಆಯ್ತು. ಸೊ ನೀವು ಖಂಡಿತವಾಗ್ಲೂ ಹೇಗಿದೆ ಅಂತ ಹೇಳ್ಬೇಕು. ಟೇಸ್ಟ್ ನೋಡಿ. ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆದ್ಮೇಲೆ ನನಗೆ ಇಷ್ಟ ಆಯ್ತು. ವಾವ್, ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನೀವು ಇನ್ನೆರಡು ರೆಸಿಪೀಸ್ ಹೇಳ್ಕೊಡ್ಬೇಕು. ಸೊ ಏನೇನ್ ಹೇಳ್ಕೊಡ್ತಾ ಇದ್ದೀರಾ? ಬೇಸ್ಲಕ್ಕಿ ಅಂತ ಒಂದು. ಬೇಸ್ಲಕ್ಕಿ, ಸೂಪರ್. ಸೊ ಬೇಸ್ಲಕ್ಕಿ ಹೇಗ್ ಮಾಡೋದು ಅಂತ ಖಂಡಿತ ಹೇಳ್ಕೊಡಿ. ಈಗ ನಮ್ಗೆ ಬೇಸ್ಲಕ್ಕಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀರಾ? ಬೇಸ್ಲಕ್ಕಿ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಹುರುಳಿಕಾಳು, ಉಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ, ಈರುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಕಡಲೆಕಾಳು, ತೆಂಗಿನಕಾಯಿ ತುರಿ, ಅಲಸಂದಿ ಕಾಳು, ಚಕ್ಕೆ ಲವಂಗ, ಸಾಸಿವೆ, ಹಸಿಮೆಣಸಿನಕಾಯಿ. ಇಷ್ಟು ಬೇಕಾಗುತ್ತೆ. ಶುರು ಮಾಡೋಣ. ಸೊ ಮೊದಲು ಹುರುಳಿಕಾಳು ಹಾಕ್ಬೇಕು. ಹುರುಳಿಕಾಳು 2 ಸ್ಪೂನು. ಸೊ ಮನೇಲೆಲ್ಲ ಹೇಗಮ್ಮ ದೀಪಿಕಾ? ಸೈಲೆಂಟಾ ಜೋರಾ? ಅದೇ ಜೋರ್ ಮಾಡಿದ್ರೆ ಜೋರ್ ಮಾಡ್ತಾಳೆ, ಅವಳ ಪಾಡಿಗಳನ್ನು ಬಿಟ್ರೆ ಸೈಲೆಂಟ್. ಸೊ ಏನ್ ಮಾಡಿದ್ರು ರೈಟ್ ಅನ್ಬೇಕು. ರೈಟ್, ತಪ್ಪು ಮಾಡಲ್ಲ, ತಪ್ಪು ಮಾಡಂಗ್ ಮಾಡ್ಕೊಳಲ್ಲ. ಅವಳೇ ಉಪಾಯದಲ್ಲಿ ಇದ್ ಮಾಡ್ಕೊಂಡ್ಬಿಡ್ತಾಳೆ, ನಾನು ತಪ್ಪು ಮಾಡಕ್ ಸರಿ ಮಾಡ್ಕೊಂಡ್ಬಿಡ್ತಾಳೆ. ವೆರಿ ಗುಡ್. ಓಕೆ. ಸೊ ಹೇಗೆ ಅಣ್ಣನ ಜೊತೆ ತುಂಬಾ ಜಗಳ ಮಾಡ್ತೀನಿ ಅಂತ ಹೇಳ್ತಿದ್ಲು. ಅವನೇ ಜಾಸ್ತಿ ಹೇಳೋನ್ ಕೆಣಕ್ತಾನೆ ಬೇಕು ಅಂತ. ಅಣ್ಣ ಮಗ ಅದಕ್ಕೆ ಸಿಟ್ಟು ಬರುತ್ತೆ, ಜಗಳ ಮಾಡ್ತಾಳೆ. ಜಗಳ. ಸೊ ಇದಾಗಿದ್ಯಾ? ನೆಕ್ಸ್ಟ್ ಅಲಸಂದಿ ಕಾಳು. ಇದನ್ನು ಅದೇ ತರ 2 ಸ್ಪೂನ್ ಹಾಕಬೇಕು. ಸೊ ಎಲ್ಲ 2 ಸ್ಪೂನ್. ಎಲ್ಲ 2 ಸ್ಪೂನ್. ಸೊ ಹೇಗಿತ್ತಮ್ಮ ನಿಮ್ಗೆ ದೀಪಿಕಾ ಫಸ್ಟ್ ಹೇಳಿದಾಗ ಅಮ್ಮ ನಾನು ಆಕ್ಟಿಂಗ್ ಮಾಡ್ತೀನಿ, ಈ ತರ ಆಫರ್ ಬಂದಿದೆ ಅಂತ ಹೇಗೆ ಅನ್ನಿಸ್ತು? ನಾನೇ ಫಸ್ಟ್ ಆಫ್ ಆಲ್ ಅವಳಿಗೆ ಹೇಳಿದ್ದು, ಎನ್ಕರೇಜ್ ಮಾಡಿದ್ದು. ಇಷ್ಟು ಕಡಲೆಕಾಳು. ಕಡಲೆಕಾಳನ್ನು ಅಷ್ಟೇ ಹಾಕೊಂಡು 2 ಸ್ಪೂನ್. 2 ಸ್ಪೂನ್. ಸ್ವಲ್ಪ ಜಾಸ್ತಿ ಇತ್ತು ಪರವಾಗಿಲ್ಲ. ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ? ಪರವಾಗಿಲ್ಲ, ಜಾಸ್ತಿ ಹಾಕೊಂಡ್ರು. ಸೊ ಮನೇಲಿ ಅಮ್ಮ ಜೋರು? ತುಂಬಾ ಜೋರು. ಹೌದಾ? ಓಕೆ. ನಮ್ ಜೊತೆ ಪರವಾಗಿಲ್ಲ, ನಮ್ಮ ಅಣ್ಣನ ಜೊತೆ ತುಂಬಾನೇ ಜೋರು. ಹೌದಾ? ಓ. ಮಗ ಹೇಳಿ ಮಾತು ಕೇಳಲ್ವಾ, ಮಗಳು ಹೇಳಿ ಮಾತು ಕೇಳಲ್ವಾ? ಇಬ್ರು ಒಂದೊಂಥರ. ಅವನೊಂಥರ ವಿಚಿತ್ರ, ಇವಳೊಂಥರ. ಇವಳು ಕೇಳಿದ್ರೆ ಅವನು ಕೇಳಲ್ಲ. ಮಗಳನ್ನ ವಹಿಸ್ಕೊಂತೀರಾ ಅಂತ ಅವನು, ಮಗನ ವಹಿಸ್ಕೊಂತೀರಾ. ಸೊ ಇದು ಹಾಸನ ಕಡೆ ರೆಸಿಪಿನಾ? ಹಾಸನ ಕಡೆ ರೆಸಿಪಿ. ಎಲ್ಲ ಬೇರೆ ಬೇರೆ ತರ ಮಾಡ್ತಾ ಇರ್ತಾರಲ್ಲ.
ತರಕಾರಿ ಹಾಕ್ಬಿಟ್ಟು ಎಲ್ಲ ಪಲಾವ್ ಮಾಡ್ತಾರೆ. ಕಾಳುಗಳು ಹಾಕ್ಬಿಟ್ಟು ಬೇಯಿಸ್ಲಕ್ಕಿ ಅಂತ. ಆಗಿದೆ ಆಗಿದೆ. ಕುಸುಲಕ್ಕಿನ ಆ ಕಪ್ಪಿಗೆ ಅಳತೆ ಮೇಲೆ ಹಾಕೊಬೇಕು. ಸೊ 1 ಕಪ್ ಅಳತೆ ತಗೊಂಡಿದ್ದೀರಾ? 1 ಕಪ್ ಅಳತೆ ತಗೊಬೇಕು. ಇದಕ್ಕೆ 2 ಬಟ್ಟೆ ನೀರು ಬೇಕು. ಸೊ 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ನೀರು ಬೇಕಾಗುತ್ತೆ. 2 ಕಪ್. ಮತ್ತೆ ಇದಕ್ಕೆ ಹುರಿದಿರೋ ಕಾಳನ್ನ ಹಾಕೊಬೇಕು. ಸೊ ಇದಕ್ಕೆ ಹಾಕೋತೀರಾ? ಕಡಲೆಕಾಳು, ಹುರುಳಿಕಾಳು ಮತ್ತೆ ಅಳಸಂದಿ ಕಾಳು. ಕಡಲೆಕಾಳು, ಹುರುಳಿಕಾಳು ಮತ್ತೆ ಹಳಸಂದಿ ಕಾಳು ಮೂರನ್ನು ಹುರ್ಕೊಂಡು ಎಷ್ಟು ಕಾಳು ಬೇಕಾದ್ರೂ ಹಾಕೊಬಹುದು. ನಾವು 3 ತರದ್ ಮಾತ್ರ ಹಾಕಿದ್ವಿ. ಸ್ವಲ್ಪ ಉಪ್ಪು. ಇದೊಂದು 2 ವಿಸಿಲ್ ಬರ್ಬೇಕಾ? 2-3 ಇದ್ರೆ ಪರವಾಗಿಲ್ಲ. ಸೊ ಕುಕ್ಕರ್ ವಿಸಿಲ್ ಬರೋ ಅಷ್ಟೊತ್ತಿಗೆ ಬೇರೆ ಎಲ್ಲ ಏನ್ ಮಾಡ್ಕೋತೀರಾ? ಬೇರೆ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆ ಮಾಡ್ಕೋಬೇಕು. ಸೊ ಕುಕ್ಕರ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೋಬಹುದು. ಪ್ಯಾನ್ ಬಿಸಿ ಆಗಿದೆ ಅನ್ಸುತ್ತೆ. ಹಾಕಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕಾಗುತ್ತೆ? ಹಾಕಿ ಸ್ವಲ್ಪ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಮತ್ತೆ 1-2 ಚಕ್ಕೆ ಲವಂಗ ಬೇಕಿದ್ರೆ ಹಾಕೊಬಹುದು, ಚೆನ್ನಾಗಿರುತ್ತೆ. ಹೌದು, ಟೇಸ್ಟ್ಗೋಸ್ಕರ. ಮತ್ತೆ ಜೀರಿಗೆ, 2 ಸ್ಪೂನ್ ಜೀರಿಗೆ. ಮತ್ತೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಈರುಳ್ಳಿ ಕಷ್ಟ. ಸೊ ದೀಪಿಕಾ ಬೆಸ್ಟ್ ಫ್ರೆಂಡ್ ಯಾರು? ದೀಪಿಕಂಗೆ ಬೆಸ್ಟ್ ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೆ ಸಂಗೀತ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಮೋಸ್ಟ್ ನನಗೆ ಫ್ರೆಂಡ್ಸ್ ಇರೋರೆಲ್ಲ ಬೆಸ್ಟ್ ಫ್ರೆಂಡ್ಸೇ. ನನ್ನ ಜೊತೆ ಬರೋರೆಲ್ಲ ಬೆಸ್ಟ್ ಫ್ರೆಂಡ್ಸೇ. ವೆರಿ ನೈಸ್. ಬಿಕಾಸ್ ನನಗೆ ಎನಿಮೀಸ್ ಅನ್ನೋರು ಯಾರು ಇಲ್ಲ. ಸೊ ಎಲ್ಲರ ಜೊತೆ ಜೋವಿಯಲ್ ಆಗಿ ಕೂಲ್ ಆಗಿ ಎಲ್ಲರ ಜೊತೆ. ವೆರಿ ನಾಟ್ ಇವನ್ 1 ಪರ್ಸನ್. ವೆರಿ ನೈಸ್. ಮತ್ತೆ ಸ್ವಲ್ಪ ಮೆಣಸಿನ್ಕಾಯಿನ ಸ್ವಲ್ಪ ಈರುಳ್ಳಿ ಫ್ರೈ ಆದ್ಮೇಲೆ ಹಾಕೊಬೇಕು. ಹಸಿ ಮೆಣಸಿನ್ಕಾಯಿ ಮತ್ತೆ ಖಾರ ನೋಡ್ಕೊಂಡು. ಪರವಾಗಿಲ್ಲ, ಖಾರ ಇದ್ರು ಕಾಳು ಹಾಕಿದೀವಲ್ವಾ, ಚೆನ್ನಾಗಿರುತ್ತೆ. ಸೊ ದೀಪಿಕಾ ನೀವೇ ಹೇಳ್ತಾ ಇದ್ ನಾನೇ ಫಸ್ಟ್ ಎನ್ಕರೇಜ್ ಮಾಡಿದವಳನ್ನ ಅಂತ. ಸೊ ನಿಮಗೆ ಮುಂಚೆಯಿಂದ ಇತ್ತ ಇಷ್ಟು ಮುದ್ದಾಗಿರೋ ಮಗಳು, ಅವಳು ಹೋಗ್ಬೇಕು ಸಿನಿಮಾ ಇಂಡಸ್ಟ್ರಿಗೆ ಅಂತ ಇತ್ತ ನಿಮ್ಗೆ? ಅವಳಿಗೆ ನಾನು ಮುದ್ದಾಗಿಲ್ಲ ಅಂತ ಅವಳಲ್ಲೇ ಇತ್ತು. ಅದಕ್ಕೆ ನೀನ್ ಹೆಂಗಿದೀಯ ಅಂತ ತೋರ್ಸೋದಕ್ಕೆ ನಾನು ಕಳ್ಸಿದ್ದೆ. ಸೂಪರ್. ಹೌದಾ? ಆತರ ಎಲ್ಲ ಹೇಳ್ತಾ ಇದ್ಲಾ? ಅಂದ್ರೆ ಅವಳಿಗೆ ಅಮ್ಮ ನೀವು ಈ ಕಲರ್ ಇದ್ದೀರಾ, ನಾನು ಹೆಂಗಿದ್ದೀನಿ ಅಂತ ಸ್ವಲ್ಪ ಇತ್ತು. ಇವಾಗ ನೀವೆಲ್ಲ ಹೇಳಿದ್ಮೇಲೆ ಅವಳಿಗೆ ಕನ್ಫರ್ಮ್ ಆಗಿದೆ. ಹೌದು, ಅಲ್ಲ ಖಂಡಿತ ಇಷ್ಟು ಮುದ್ದಾಗಿದ್ದಾಳೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಮೇಂಟೈನ್ ಮಾಡಿದಾಳೆ ಕೂಡ. ಸೊ ಖುಷಿ ಪಡ್ಬೇಕು. ಏನೂ ಇಲ್ಲ ಆತರ, ಬಟ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಹೌದು. ಯಾಕೆ ಅನ್ಕೋಬೇಕು ನಾವು ಚೆನ್ನಾಗಿಲ್ಲ ಅಂತ? ಯಾರಿಗಿಂತ ನಮ್ಮ ಮಮ್ಮಿ. ಡೆಫಿನೆಟ್ಲಿ ಹೌದು. ಸೊ ಅಮ್ಮ ನೋಡೋಣ ಏನಾಗಿದೆ ಅಂತ. ಕುಕ್ಕರ್ ಕೂಗ್ಲಿ ಅಂತ ವೇಟ್ ಮಾಡ್ತಿದ್ವಿ. ಸೊ 5 ಸತಿ ಕೂಗಿದಾಗಿದೆ. ಸೊ ಚೆಕ್ ಮಾಡೋಣ. ನೋಡಿ ಆಗಿದೆ. ಸೊ ನೀಟಾಗಿ ಈ ತರ ಆಗಿದೆ ಅಲ್ವಾ? ಆಗಿದೆ. ಸೊ ನೀವು ಮುಂಚೆನೆ ಒಗ್ಗರಣೆ ಬೇರೆ ಮಾಡಿ ಇಟ್ಕೊಂಡಿದ್ದೀರಾ? ಈಸಿ ಆಗುತ್ತೆ, ಬೇಗ ಮಾಡಬಹುದು. ಬೇಗ. ಸೊ ಆನ್ ಮಾಡೋಣ ಮತ್ತೆ ಸ್ಟವ್. ಸೊ ಮುಂಚೆನೆ ಮಾಡಿಟ್ಕೊಂಡಿದ್ದಂತ ಒಗ್ಗರಣೆ. ಸೊ ಇದನ್ನೆಲ್ಲ ಅದಕ್ಕೆ ಹಾಕೋಬೇಕಾ? ಇವಾಗ ಒಗ್ಗರಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಬೇಗ ರೆಡಿ ಮಾಡ್ಕೊಂಡ್ರೆ ಮಾತ್ರ ಬಿಸಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಕೋಬಹುದು. ರೆಡಿಮೇಡ್ ಒಗ್ಗರಣೆ. ರೆಡಿಮೇಡ್ ಒಗ್ಗರಣೆ. ಹೌದು, ಇದ್ರ ಹೆಸರೇ ಒಗ್ಗರಣೆ ಡಬ್ಬಿ ಅಲ್ವಾ, ಅದಕ್ಕೆ ಒಗ್ಗರಣೆ ಮುಂಚೆನೆ ಮಾಡ್ಕೊಂಡ್ಬಿಡೋದು. ಸೂಪರ್. ನೋಡಿ, ಸೊ ಅಮ್ಮ ನಿಮ್ಗೆ ಫ್ರೆಂಡ್ಸ್ ಎಲ್ಲ ಇದಾರಾ? ಇದಾರೆ. ಸೊ ನಿಮ್ ಬೆಸ್ಟ್ ಫ್ರೆಂಡ್ ಯಾರು? ತುಂಬಾ ಜನ ಇದಾರೆ. ತುಂಬಾ ಬೆಸ್ಟ್ ಫ್ರೆಂಡ್ ಅಂದ್ರೆ ನಂದಾ ಅಂತ. ನಂದಾ. ಎಷ್ಟು ವರ್ಷದ ಪರಿಚಯ? 10 ವರ್ಷದ ಪರಿಚಯ. ಬೆಂಗಳೂರಿಗೆ ಬಂದ್ಮೇಲೆನಾ ಅಥವಾ ಹಾಸನ? ಬೆಂಗಳೂರಿಗೆ ಬಂದ್ಮೇಲೆ. ಹಾಸನ ಅವರೇ ಅವರು. ಬಟ್ ಇಲ್ಲಿ ಅವ್ರು ನಿಮಗೆ ಪರಿಚಯ ಆಗಿದ್ದು ಇಲ್ಲಿ ಬೆಂಗಳೂರಲ್ಲಿ? ಇಲ್ಲಿ. ವೆರಿ ನೈಸ್. ಓಕೆ. ಸೊ 10 ವರ್ಷದಿಂದ ಇಬ್ರು ಫ್ರೆಂಡ್ಸ್. ಹೌದು. ವೆರಿ ನೈಸ್. ಸೊ ಈಗ ಒಗ್ಗರಣೆ ಫ್ರೈ ಒಗ್ಗರಣೆ ರೆಡಿ ಇದೆ. ಇದನ್ನ ಹಾಕೊಳ್ಳೋಣ. ಇದಕ್ಕೆ ಹೆಲ್ಪ್ ಮಾಡ್ಲಾ? ತಗೊಳ್ಳಿ. ಕಾಳುಗಳೆಲ್ಲ ಹಾಗೆ ತಿನ್ನಲ್ವಲ್ಲ ಯಾರು? ಹೌದು. ಅದಕ್ಕೆ ಈ ತರ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನೀವು ಕುಸುಲಕ್ಕಿ ಹಾಕಿರೋದ್ರಿಂದ ಅದೇ ಒಂದು ಟೇಸ್ಟ್. ಹೌದು, ಮಾಮೂಲಿ ಅಕ್ಕಿ ಅಲ್ವಲ್ಲ ಇದು, ಕುಸುಲಕ್ಕಿಲೇ ಮಾಡ್ಬೇಕು, ಇದು ಚೆನ್ನಾಗಿ ಬರುತ್ತೆ. ಅದ್ರದ್ದೇ ಒಂದು ಘಮ ಇರುತ್ತೆ ಅಲ್ವಾ, ಅದೇ ಒಂಥರ ಟೇಸ್ಟ್ ಜಾಸ್ತಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಅಕ್ಕಿ ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು, ಹ್ಮ್ ಮತ್ತೆ ಇವಾಗ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಂ ಚೆನ್ನಾಗಿ. ಸೊ ಇದು ನಾವು ಮಾಮೂಲಿ ಅಕ್ಕಿಲ್ ಮಾಡೋದಕ್ಕಿಂತ ಕುಚುಲಕ್ಕಿಲ್ ಮಾಡಿದ್ರೇನೆ ಇದ್ರ ಟೇಸ್ಟ್. ಸೊ ಮಾಮೂಲಿ ಅಕ್ಕಿಲ್ ಮಾಡಿದ್ರೆ ಈ ಟೇಸ್ಟ್ ಬರಲ್ಲ ಅನ್ಸುತ್ತಲ್ಲ? ಮಾಮೂಲಿ ಅಕ್ಕಿಲ್ ಮಾಡಿದ್ರೆ ಅದಕ್ಕೆ ಬೇಸ್ಲಕ್ಕಿ ಅನ್ನಲ್ಲ, ಹ್ಮ್ ಮಾಮೂಲಿ ರೈಸ್ ಆಗ್ಬಿಡುತ್ತೆ. ಮಾಮೂಲಿ ರೈಸ್ ಆಗ್ಬಿಡುತ್ತೆ. ಹ್ಮ್ ಕಾಯಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಹ್ಮ್ ಸೊ 1 ಕಪ್ ಅಷ್ಟು ತಗೊಂಡಿದ್ದೀರಾ. ಮಗಳಿಗೆ ಯಾವಾಗ್ಲೂ ಹೇಳ್ತಿರ್ತೀರ ಯಾವ್ದಾದ್ರು ಹೀರೋಯಿನ್ ಬಂದಾಗ ನಿಮ್ ಫೇವ್ರೆಟ್ ಹೀರೋಯಿನ್ ನೋಡೆ ನೀನ್ ಈ ತರ ಅವ್ರು ನೋಡಿ ಕಲ್ತ್ಕೋ ಅಂತ. ಸೊ ಆ ತರ ಇಷ್ಟಪಡುವಂತ ಹೀರೋಯಿನ್ ಯಾರು? ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್. ಓಕೆ. ಹ್ಮ್ ಹಳೆ ಹೀರೋಯಿನ್ ಅಂದ್ರೆ ಹಾ ಅಂದ್ರೆ ಈಗಲೂ ಇದ್ದಾರೆ ಅವರು ರನ್ನಿಂಗ್ ಅಲ್ಲಿ. ಮಾಲಾಶ್ರೀ ಅವ್ರ ಇಷ್ಟ. ಸೊ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಅಷ್ಟು ಚೆನ್ನಾಗಿರ್ತಿರ್ತ, ಅವ್ರ ಡಾನ್ಸು, ಸೊ ಆಕ್ಷನ್ ಕೂಡ ಅಷ್ಟೇ ಸೂಪರ್. ಸೊ ಮಗಳು ಕೂಡ ಆಕ್ಷನ್ ಹೀರೋಯಿನ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಆಕ್ಷನ್ ತೋರಿಸ್ಕೊಳ್ಳಲ್ಲ ಜನಗಳಿಗೆ. ಓ ಓಕೆ. ಬೇಯಿಸ್ಲಿಕ್ಕೆ ರೆಡಿ ಆಗಿದೆ. ಬೇಯಿಸ್ಲಕ್ಕಿ ರೆಡಿ. ಸೊ ಮಗಳು ಮಾಡ್ಕೊಟ್ಟಿದ್ ರೆಸಿಪಿ, 2 ರೆಸಿಪಿ ಟ್ರೈ ಮಾಡಿದೆ. ಖಂಡಿತ ಚೆನ್ನಾಗಿತ್ತು. ಸೊ ನೀವು ಕೂಡ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು. ಬೇಯಿಸ್ಲಕ್ಕಿ ರೆಡಿ. ಒಳ್ಳೆ ಕಾಳುಗಳೆಲ್ಲ ಹಾಕಿದ್ದೀರಾ. ಆಹಾ, ಡಯಟಿಂಗ್ ಫುಡ್ಸ್, ಒಳ್ಳೆ ಫುಡ್ ಇದು. ಕುಶಲಕ್ಕಿ ಅಂತೂ ಸೂಪರ್. ನಾನು ಮಾಡಿದಷ್ಟು ಚೆನ್ನಾಗಿರಲ್ಲ. ಅಮ್ಮ ಖಂಡಿತ ನಿಮ್ ಮಗಳು ಮಾಡಿದಷ್ಟು ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿದೆ. ಇಲ್ಲ, ಸುಳ್ಳು ಹೇಳ್ಬಾರ್ದು. ಸೊ ಖಂಡಿತ ತುಂಬಾನೇ ಇಷ್ಟಪಟ್ಟು, ಕಷ್ಟಪಟ್ಟಂತೂ ಅಲ್ಲ, ಇಷ್ಟಪಟ್ಟು ಮಾಡಿದ 2 ರೆಸಿಪಿ ದೀಪಿಕಾ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಅಮ್ಮನ್ ಕೈಗುಣ ಅಂತ ಹೇಳಿದ್ರೆ ಹೇಳಲೇಬೇಕಾ? ಎಕ್ಸ್ಪೀರಿಯನ್ಸ್ ಇದೆ, ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಕಂಪೇರ್ ಅಂತೂ ಮಾಡಕ್ಕಾಗಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಮ್ಮ. ಬೇಸಲಕ್ಕಿ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ನಲ್ಲಿ ಹುರುಳಿಕಾಳು, ಅಲಸಂದಿ ಕಾಳು, ಕಡಲೆಕಾಳು ಬೇರೆ ಬೇರೆಯಾಗಿ ಹುರಿದುಕೊಳ್ಳಿ. ನಂತರ ಕುಕ್ಕರಿನಲ್ಲಿ ಅಕ್ಕಿಯ ಜೊತೆ ಬೇರೆ ಬೇರೆಯಾಗಿ ಹುರಿದುಕೊಂಡ ಕಾಳುಗಳನ್ನು ಸೇರಿಸಿ ಬೇಯಿಸಿಕೊಳ್ಳಿ. ಮತ್ತೊಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿಕೊಂಡು ಅದಕ್ಕೆ ಸಾಸಿವೆ, ಚಕ್ಕೆ ಲವಂಗ, ಜೀರಿಗೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನಕಾಯಿಯನ್ನು ಫ್ರೈ ಮಾಡಿಕೊಳ್ಳಿ. ನಂತರ ಈ ಒಗ್ಗರಣೆಗೆ ಕುಕ್ಕರ್ನಲ್ಲಿ ಬೇಯಿಸಿಕೊಂಡ ಅನ್ನವನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಾಯಿ ತುರಿಯನ್ನು ಮಿಕ್ಸ್ ಮಾಡಿದರೆ ಬೇಸಲಕ್ಕಿ ಸವಿಯಲು ಸಿದ್ಧ. ಓಕೆ. ಸೊ ಈಗ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀವಿ? ಮೈದಾ ಪೇಣಿ ಅಂತ. ಮೈದಾ ಪೇಣಿ ಅಂದ್ರೆ ಅದು ಸ್ವೀಟ್ ಅಲ್ವಾ? ಸ್ವೀಟ್. ಓಕೆ. ಸೊ ಫಸ್ಟ್ ಖಾರ ತಿನ್ಬಿಟ್ರಲ್ಲ, ಅದಕ್ಕೆ ಸ್ವೀಟ್ ತಿನ್ಬೇಕು. ಸೊ ಫಸ್ಟ್ ಸ್ವೀಟ್. ಓಕೆ. ಸೊ ಇದು 4ನೇ ರೆಸಿಪಿ, ಲಾಸ್ಟ್ ರೆಸಿಪಿ. ಸೊ ಸ್ವೀಟ್ ತಿನ್ನಿಸ್ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳೋಣ ಅಂತನಾ? ಶುರು ಮಾಡೋಣ. ಸೊ ಮೈದಾ ಪೇಣಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿ. ಮೈದಾ ಹಿಟ್ಟು, ಸಕ್ಕರೆ, ತುಪ್ಪ, ದಾಡ, ಸ್ವಲ್ಪ ಸೋಡಾ, ಕೇಸರಿ ಪೌಡ್ರು, ಏಲಕ್ಕಿ ಪೌಡ್ರು. ಶುರು ಮಾಡೋಣ. ಸೊ ಮೊದಲು ಸಕ್ಕರೆನ ಪಾಕ ಮಾಡ್ಕೋಬೇಕು. ಸ್ವಲ್ಪ ಸಕ್ಕರೆ ಕರಗುವಷ್ಟು. ಪಾಕ ಇದಕ್ಕೆ ಮೈದಾ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಸೊ ಬೌಲ್ ಕೊಡ್ಲಾ? ಹಾ, ಬೌಲ್ ಕೊಡಿ. ಮೈದಾ ಹಿಟ್ಟು ಸ್ವಲ್ಪ ಎಷ್ಟು ಬೇಕಷ್ಟು ಹಾಕೊಬಹುದು. ಮತ್ತೆ ಇದಕ್ಕೆ ಸ್ವಲ್ಪ ಕೇಸರಿ ಹಾಕೊಬೇಕು, ಸ್ವಲ್ಪ ಸೋಡಾ, ಮತ್ತೆ ಈ ತುಪ್ಪನ ಸ್ವಲ್ಪ ಕಾಯಿಸ್ಕೊಬೇಕು. ಇದಕ್ಕೆ ಕಲ್ಸೋದಕ್ಕೆ ಕಾಯಿಸ್ಕೊಬೇಕು. ಸೊ ಈಗ ಮಾಮೂಲಿ ತುಪ್ಪ ಹಾಕೋತಾ ಇದ್ದೀರಾ, 1-2 ಚಮಚನ. ಸೊ ಅದನ್ನ ನೀವು ಮೈದಾಗ್ ಮಿಕ್ಸ್ ಮಾಡ್ಕೋತಾ ಇದ್ದೀರಾ? ಮೈದಾಗೆ ಸ್ವಲ್ಪ ಹಾಕೊಳ್ಳೋದು, 1-2 ಸ್ಪೂನ್ ಹಾಕೊಂಡ್ರೆ ಸಾಕು. ಸೊ ಪಾಕನು ಈ ಕಡೆ ರೆಡಿ ಆಗ್ತಾ ಇದೆ. ಸೊ ಡಾಲ್ಡಾ ತುಪ್ಪ ತಗೊಂಡಿದ್ದೀರಾ, ಸೊ ಅದನ್ನು ಕೂಡ ನೀವು ಬೆರೆಸ್ಕೋತೀರಾ? ಇಲ್ಲ, ಅದನ್ನ ಕಾಯಿಸ್ಬಿಟ್ಟು ಇದನ್ನ ಅದರಲ್ಲಿ ರೋಲ್ ಮಾಡೋದು. ಅದನ್ನ ರೋಲ್ ಮಾಡೋದು. ದೀಪಿಕಾ ಅಮ್ಮ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಆಕ್ಚುಲಿ ಸೊ ಯಾವ ತರ ಕ್ಯಾರೆಕ್ಟರ್ ಮಾಡೋದು ತುಂಬಾ ಇಷ್ಟ. ನಾನು ಒಂದು ಡ್ರೀಮ್ ರೋಲ್ ಇದೆ ಈ ತರ ಮಾಡ್ಬೇಕು ಅಂತ. ನನಗೆ ಎಲ್ಲ ಥರ ರೋಲ್ನು ಮಾಡೋದು ತುಂಬ ಇಷ್ಟ. ಬಟ್ ಎಸ್ಪೆಷಲಿ ಅನ್ಕೊಂಡಿರೋ ಕ್ಯಾರೆಕ್ಟರ್ಸ್ ಅಂದರೆ ಬೆಗ್ಗರ್ ಕ್ಯಾರೆಕ್ಟರ್. ಬೆಗ್ಗರ್? ಯಾ. ಆ್ಯಂಡ್ ಅಜ್ಜಿ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ತುಂಬ ಇಷ್ಟ.
ಓಕೆ ಬಿಕಾಸ್ ಈ ಏಜಲ್ಲಿ ಯಾರು ಆ ಕ್ಯಾರೆಕ್ಟರ್ ಕೊಡಲ್ಲ ಅನ್ಕೋತೀನಿ. ಹೌದು, ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್. ವೆರಿ ಸ್ವೀಟ್. ಓಕೆ, ಹೌದು. ಯಾಕೆ ಅಂದ್ರೆ ನೋಡಿ, ಎಷ್ಟು ಸೋ ಸ್ಪೋರ್ಟಿವ್ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಏನ್ ಗೊತ್ತಾ, ಮುದ್ದಾಗಿರೋ ಹುಡುಗಿರೆಲ್ಲ ಏನ್ ಗೊತ್ತಾ ಅನ್ಕೊಳ್ಳ, ಮುದ್ದಾಗೆ ಕಾಣ್ಬೇಕು ಅಂತ. ಬಟ್ ಒಂದು ಆರ್ಟಿಸ್ಟ್ ಅಂದಾಗ ಹೌದು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ಸೊ ನಾವು ಯಂಗ್ ಆಗಿರ್ತೀವಿ, ಬಟ್ ಆದ್ರೂ ಕೂಡ ನಮ್ಮ ಏಜಿಗೆ ಮೀರಿದಂಥ ಒಂದು ಪಾತ್ರ, ಯಂಗ್ ಆಗಿರ್ಬೋದು, ಮೆಚೂರ್ಡ್ ಆಗಿರ್ಬೋದು, ಮಾಡೋದ್ರಲ್ಲಿ ಎಷ್ಟು ಚಾಲೆಂಜ್ ಇರುತ್ತಲ್ವ. ವೆರಿ ನೈಸ್. ಓಕೆ, ಸೊ ಅಜ್ಜಿ ಥರ ಏನಾದರೂ ನಿಮ್ಮ ಕ್ಯಾರೆಕ್ಟರ್ ಕೊಟ್ಟರೆ, ಸೊ ಅಮ್ಮನಿಗೊಂದೆರಡು ಡೈಲಾಗ್ ಹೊಡೀರಿ ಅಜ್ಜಿ ಸ್ಟೈಲಲ್ಲಿ, ನೋಡೋಣ ಹೆಂಗೆ ಹೊಡಿತೀರ ಅಂತ. ಅಜ್ಜಿ ಸ್ಟೈಲಲ್ಲಿ. ಏನಮ್ಮ ಪೆದ್ದು ಕರೆಕ್ಟಾಗಿ ಮಾಡಕ್ ಬರಕ್ಕಿಲ್ವಾ? ಕರೆಕ್ಟಾಗಿ ಮಾಡು. ಸೂಪರ್. ವೆರಿ ನೈಸ್. ತುಪ್ಪ ಹಾಕ್ತೀರಾ ಅಥವಾ ಡಾಲ್ಡಾ ತುಪ್ಪ ಹಾಕ್ತೀರಾ? ಎರಡು ಹಾಕಿದ್ರು ಚೆನ್ನಾಗಿರುತ್ತೆ. ಎರಡು ಸ್ವಲ್ಪ ಸ್ವಲ್ಪ ಹಾಕೋಣ. ಸರಿ. ಡಾಲ್ಡಾ ತುಪ್ಪ ಏನಕ್ಕೆ ಹಾಕ್ತೀವಿ ಮತ್ತೆ ತುಪ್ಪನ ಅದ್ರ ಜೊತೆ ಬೆರೆಸ್ತಾ ಇದ್ದೀವಿ, ಯಾಕೆ ಒಂದೇ ಹಾಕೋಕ್ಕಾಗಲ್ವಾ? ಸ್ವೀಟ್ ಅಲ್ವಾ, ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಜಾಸ್ತಿ ಎಣ್ಣೆಲಿ ಮಾಡ್ತಾರೆ, ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಈಗ ಆ ಥರ ಕಪ್ ತಗೊಂಡು ಅದನ್ನ ಕಟ್ ಮಾಡ್ಕೋಬೇಕು. ಯಾವ ಥರ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ಪಾಕ ಆಗಿದೆ ಅಲ್ವಾ? ಪಾಕ ಅವಾಗಲೇ ಮಾಡ್ಕೊಂಡಿದ್ದೀರಾ? ಏಲಕ್ಕಿ ಪೌಡರ್ ಹಾಕೋಣ ಅದಕ್ಕೆ. ಪಾಕಕ್ಕೆ ಒಂಚೂರು ಏಲಕ್ಕಿ ಪುಡಿ. ಸೊ ಆಫ್ ಮಾಡಿದ್ಮೇಲೆ ಹಾಕೊಂಡಿದ್ದೀರಾ ಅಲ್ವಾ? ಈಗ ಎಣ್ಣೆ ಕಾದಿದೆ, ಸ್ವಲ್ಪ ನೋಡೋಣ ಕಾಯ್ದಿದೆಯಾ ಅಂತ. ಕಾದಿದೆ. ಹಾಂ, ಕಾಯ್ದಿದೆ. ಯೂಸ್ ಮಾಡ್ಬೋದಾ? ಸೊ ಚೆನ್ನಾಗಿ ಉಪ್ತಾ ಇದೆ ಅಲ್ವಾ? ಎಲ್ಲಿಂದ ಕಲ್ತಿದ್ದು ನೀವು ಈ ಸ್ವೀಟ್ನ? ನಾನೇ ಟ್ರೈ ಮಾಡೋದು ಮನೆಯಲ್ಲಿ. ನೀವೇ ಟ್ರೈ ಮಾಡಿದ್ದು? ಸೊ ನಮ್ಮ ಕಾರ್ಯಕ್ರಮ ದಿನನಿತ್ಯ ನೋಡ್ತೀನಿ ಅಂತ ಹೇಳಿದ್ರಿ, ನೋಡ್ತೀರಾ? ತುಂಬಾ ನೋಡ್ತೀನಿ ನಾನು ಅಡಿಗೆ. ಇವ್ರು ಚೇಂಜ್ ಮಾಡಿದ್ರು ನಾನು ಕಾರ್ಯಕ್ರಮ ನೋಡ್ತೀನಿ. ಶೂಟಿಂಗ್ ಇಲ್ಲ ಅಂದ್ರೆ ಇದೇ ಕೆಲಸ ಅಮ್ಮಂಗೆ, ಮಗನಿಗೆ ಮಾಡ್ಕೊಡ್ಬೇಕಲ್ವಾ, ಈ ತರದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದನ್ನ ಸಕ್ಕರೆ ಪಾಕಕ್ಕೆ ಹಾಕೋಬೇಕು. ಸಕ್ಕರೆ ಪಾಕಕ್ಕೆ ಹಾಕೋಣ. ಸೊ ನೀವೇ ಕಂಡಿಡ್ದಿರೋ ಅಂತ ನಾನೇ ಟ್ರೈ ಮಾಡಿ. ಪೆದೂಸ್ ಕಂಡಿಡ್ದಿರೋ ಅಂತ ಮೈದಾ ಪೇಣಿ. ಓಕೆ, ಪಿ ಸ್ಕ್ವೇರ್. ಓ, ಪೆದ್ದೂಸ್ ಅಂಡ್ ಪದ್ಮ. ವೆರಿ ನೈಸ್. ಪೆದ್ದೂಸ್ ಪೇಣಿ. ಪೆದ್ದೂಸ್ ಪೇಣಿ, ಕರೆಕ್ಟ್. ಪಿ ಸ್ಕ್ವೇರ್ ಅಲ್ವಾ? ಸ್ವಲ್ಪ ಪಾಕ ಇದ್ರೂ ಪರವಾಗಿಲ್ಲ. ಮೈದಾ ಪೇಣಿ ರೆಡಿ ಆಗಿದೆ. ರೆಡಿ. ಓಕೆ. ಆಹಾ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆರೆಂಜ್ ಕಲರ್ ಕಾಣಿಸ್ತದೆ. ಏನ್ ಹೇಳಿ? ಹೇಳ್ಬಿಡಿ, ಫಸ್ಟ್ ತಿನ್ಬಿಟ್ಟು ಹೇಳಿ ನಿಮ್ಗೆ. ಪೆದೂಸ್ ಸೂಪರ್. ಪೆದ್ದೂಸ್ ಪೇಣಿ ಸೂಪರ್ ಆಗಿದೆ. ಪದ್ಮ ಇಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತೀರಪ್ಪ, ಸೂಪರ್, ತುಂಬಾ ಚೆನ್ನಾಗಾಗಿದೆ. ಸೊ ನೀವು ಹೇಳ್ದಾಗೆ ಒಂದ್ ಸ್ವಲ್ಪ ಇದು ಆರಿದ್ಮೇಲೆ ಅದ್ರ ಮೇಲೆ ಸಕ್ಕರೆ ಪುಡಿ ಉದುರಿಸ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೈದಾ ಪೇಣಿ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಸ್ವಲ್ಪ ನೀರು ಹಾಕಿಕೊಂಡು ಅದಕ್ಕೆ ಸಕ್ಕರೆ ಹಾಕಿ ಪಾಕ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಕೇಸರಿ, ಸೋಡಾ ಹಾಕಿಕೊಳ್ಳಿ. ನಂತರ ತುಪ್ಪವನ್ನು ಕಾಯಿಸಿಕೊಂಡು ಬೌಲ್ಗೆ ಹಾಕಿ ನೀರಿನ ಜೊತೆ ಮಿದ್ದುಕೊಳ್ಳಿ. ನಂತರ ಅದನ್ನು ಚಪಾತಿಯ ರೀತಿ ಲಟ್ಟಿಸಿಕೊಳ್ಳಿ. ಇನ್ನೊಂದು ಬಾಣಲಿಯಲ್ಲಿ ಡಾಲ್ಡಾ ಹಾಕಿ ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಲಟ್ಟಿಸಿಕೊಂಡ ಮೈದಾ ಹಿಟ್ಟಿನ ಮಿಶ್ರಣವನ್ನು ಬೇಕಾದ ರೀತಿ ಕತ್ತರಿಸಿಕೊಂಡು ತುಪ್ಪ ಹಾಗೂ ಡಾಲ್ಡಾದಲ್ಲಿ ಕರೆದುಕೊಂಡು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದರೆ ಮೈದಾ ಪೇಣಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ದೀಪಿಕಾ ಅಂಡ್ ಆಲ್ಸೋ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಇಬ್ರು ಕೂಡ ಬಂದು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಮ್ಮ ಮಗಳ ಸ್ಪೆಷಲ್ 4 ಬೆಸ್ಟ್ ರೆಸಿಪೀಸ್ ನಮ್ಮ ಜೊತೆ ಹಂಚ್ಕೊಂಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು? ಖುಷಿ ಆಗ್ತಾ ಇದೆ. ಮತ್ತೆ ಜಿ ಕನ್ನಡಕ್ಕೆ ಆಕಸ್ಮಿಕವಾಗಿ ಅಡಿಗೆ ಕರಿತೀರಾ ಅಂತ ಗೊತ್ತಿರ್ಲಿಲ್ಲ. ಓಕೆ, ಅದ್ರಲ್ಲೂ ಫಸ್ಟ್ ನನ್ನ ಮಗಳ ಕಡೆಯಿಂದ ಬಂದಿರೋದು. ವೆರಿ ನೈಸ್. ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಂಡ್ ದೀಪಿಕಾ, ಹೇಗೆ ಅನಿಸ್ತು?
ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅಡುಗೆ ವಿಷಯದಲ್ಲೂ ನನ್ನ ಟ್ಯಾಲೆಂಟ್ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಎಸ್ಪೆಷಲಿ ಒಂದು ಎಕ್ಸ್ಪೆರಿಮೆಂಟ್ ನಿಮ್ಮೆಲ್ಲೂ ಮಾಡಿದ್ದೀನಿ. ಓಕೆ. ಆ್ಯಂಡ್ ಮಮ್ಮಿ ಟ್ಯಾಲೆಂಟ್ ಪ್ರೂವ್ ಮಾಡೋದಕ್ಕೆ ಯಾವ ಸ್ಟೇಜು ಸಿಕ್ಕಿರಲಿಲ್ಲ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಖಂಡಿತವಾಗ್ಲು ಅಲ್ವಾ, ತಂದೆ ತಾಯಿಗೆ ನಿಜವಾಗ್ಲೂ ನಾವೆಲ್ಲೋ ಹೋಗಿ ಏನೋ ಒಂದು ಗುರುತಿಸ್ಕೊಂಡಾಗ ತಂದೆ ತಾಯಿ ಜೊತೆಲಿ ಎಷ್ಟು ಖುಷಿ ಆಗುತ್ತೆ, ಅವ್ರು ಎಷ್ಟು ಖುಷಿ ಪಡ್ತಾರೆ ಅಲ್ವಾ. ವೆರಿ ನೈಸ್ ಅಮ್ಮ. ಥ್ಯಾಂಕ್ ಯು ಒನ್ಸ್ ಅಗೇನ್ ದೀಪಿಕಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ರೆಡ್ ಗಿಡಕಾಯಿ. ಆಶು ಬೆದ್ರಾ ವೆಂಚರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ದೀಪಿಕಾ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಜೀ ಕನ್ನಡ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದಲ್ಲ ವೀಕ್ಷಕರೇ, ದೀಪಿಕಾ ದಾಸ್ ಮತ್ತೆ ಅವರ ಮಮ್ಮಿ ಪದೂಸ್ ಇಬ್ರು ಕೂಡ ಬಂದು ಅವರ 4 ಬೆಸ್ಟ್ ರೆಸಿಪೀಸ್ನ ಹೇಳ್ಕೊಟ್ರು. ನಾನಂತೂ ಈ ಒಂದು ಸಂಚಿಕೆ ತುಂಬಾನೇ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ಇಲ್ಲಿ ಈ ಒಂದು ಸಂಚಿಕೆಯಲ್ಲಿ ಅವರ 4 ಬೆಸ್ಟ್ ರೆಸಿಪೀಸ್ ಹೇಳ್ಕೊಟ್ಟಿದ್ದನ್ನ ಖಂಡಿತ ಮನೇಲಿ ಟ್ರೈ ಮಾಡ್ತೀರಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಖಂಡಿತ ಆಸೆ ಇರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಬೆಸ್ಟ್ ರೆಸಿಪಿ ಜೊತೆಗೆ ನಿಮ್ಮ ವಿಳಾಸ ಹಾಗೆ ನಿಮ್ಮ ಭಾವಚಿತ್ರವನ್ನ ನಮಗೆ ಮೇಲ್ ಕೂಡ ಮಾಡ್ಬೋದು ಅಥವಾ ಪತ್ರದ ಮೂಲಕ ಕೂಡ ಬರೆದು ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಂಟಿಲ್ ದೆನ್ ಬಾಯ್. Mazambo, Rimbo,